ನಮ್ಮ ಝೋನಲ್ ಕಮಿಷನರ್ಸ್ ಲಾಗಿನಲ್ಲಿ ರಾತ್ರಿ ಮೂವ್ಮೆಂಟ್ ಆಗಿ ಅವ್ರ ಲಾಗಿನಲ್ಲಿ ಕೆಲವೊಂದು ಹೊಸ ಅಪ್ಲಿಕೇಶನ್ಸ್ ಬಂದಿದ್ದಾವೆ. ರೆವಿನ್ಯೂ ಆಫೀಸರ್ಸ್ ಕೂಡ ಅವ್ರ ಲಾಗಿನ್ನಿಂದ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿದ ನಂತರ ಅವರೆಲ್ಲ ಚೆಕ್ ಮಾಡಿದ ನಂತರ ಗೊತ್ತಾಗಿದೆ ಈ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಸೊ ನಾವು ಏನು ಮಾಡಿದ್ದೀವಿ, ಫಸ್ಟು ಈ ಆಗಿರೋದು ಟ್ರಾನ್ಸಾಕ್ಷನ್ಸನ್ನ ನಾವು ನಲ್ಲಿಫೈ ಮಾಡಿದ್ದೀವಿ, ಅಂದರೆ ಕ್ಯಾನ್ಸಲ್ ಮಾಡಿದ್ದೀವಿ. ಈ ಖಾತಾ ಏನಾಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಎರಡನೇದು ನಾವು ಏನು ಮಾಡಿದ್ದೀವಿ, ಯಾಕಂದರೆ NIC ಮತ್ತು KMDS ಅಂದರೆ ಈ ಸಾಫ್ಟ್ವೇರ್ ಯಾರು ಓನರ್ಸ್ಗಿಂತ ಯಾರು ನಡೆಸ್ತಾ ಇದ್ದಾರೆ ಅವ್ರ ಜೊತೆ ನಾವು ಕೋಆರ್ಡಿನೇಷನ್ ಮಾಡಿ ಇಲ್ಲಿಂದ ನಾವು ಬ್ಯಾಂಗ್ಳೂರು ತಂಡ ಕಳಿಸಿ ಅವ್ರ ಕಡೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿ ನಾವು ಪಡ್ಕೊಂಡಿದ್ದೀವಿ. ಆ ಮಾಹಿತಿ ಪ್ರಕಾರ ನಮಗೆ ಹೆಂಗೆ ಗೊತ್ತಾಯಿತು, ಅದರಲ್ಲಿ ಒಂದು ನಂಬರ್ ಕಂಟಿನ್ಯೂಸ್ ಆಗಿ ಆ ನಂಬರ್ ಯೂಸ್ ಮಾಡಿದ್ದಾರೆ ಅಂತ. ಆ ನಂಬರ್ ನಾವು ಈ ಇದರಲ್ಲಿನೂ ಕೊಟ್ಟಿದ್ದೀವಿ, FIRಲ್ಲಿ ಏನಂತ ಆ ನಂಬರ್ ಬಳಕೆಯಿಂದ ಎಲ್ಲ ಇದು ಮಾಡಿದ್ದಾರೆ ಅಂತ. ಜೊತೆಗೆ ನಮಗೆ ಏನು ಗೊತ್ತಾಯಿತು, ಒಂದು OTP ಹೋಗಿದೆ ಪರ್ಟಿಕ್ಯುಲರ್ ನಂಬರ್ಗೆ. ಆ ನಂಬರ್ ಯಾರ್ದು ಅಂತ ನಾವು ಎಲ್ಲ ನೋಡಿದ ನಂತರ FIRಲ್ಲಿ 2 ಜನದ ಹೆಸರು ಏನು ಹಾಕಿದ್ದೀವಿ ಅದರಲ್ಲಿ ಅವ್ರದ್ದು ನಂಬರ್ ಇತ್ತು. ಆ ನಂಬರ್ಗೆ OTP ಹೋದ ನಂತರ OTP ಮುಖಾಂತರ ಸಿಸ್ಟಮಲ್ಲಿ ಚೇಂಜಸ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆ ಪ್ರಕಾರ ನಾವು ಎಲ್ಲ ಮಾಹಿತಿ ತಗೊಂಡು ವಿತ್ ಎಲ್ಲ IP ಅಡ್ರೆಸ್ ಮತ್ತು ಟ್ರಾನ್ಸಾಕ್ಷನ್ಸ್ ಯಾವಾಗ ಯಾವ ಅಕೌಂಟಿಂದ ಹೇಗೆ ಹೋಯಿತು ಅಂತ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ನಾವು ಪೊಲೀಸರಿಗೆ DC ರೆವೆನ್ಯೂ ಮುಖಾಂತರ FIR ಮಾಡಿಸಿ ಅದರಲ್ಲಿ ನಮಗೆ ಮೇಲ್ನೋಟಕ್ಕೆ ಯಾರ್ಯಾರ ಮೇಲೆ ಸಂಶಯ ಇದೆ ಅವ್ರದ್ದು ಹೆಸರು ಹಾಕಿ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು FIR ಮಾಡಿಸಿದ್ದೀವಿ. ನಾವು ನಮ್ಮ ಕಡೆಯಿಂದ ಪೂರ್ಣ ಸಹಕಾರ್ಯ ಮಾಡ್ತಾಯಿದ್ದೀವಿ ಪೊಲೀಸರ ಜೊತೆ. ಇದನ್ನು ನಾವು ಹೇಗೆ ಒಳಗೆ ಹಾಕ್ಬೋದು, ಯಾರು ತಪ್ಪಿಸ್ತರು ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೋದು. ಜೊತೆಗೆ ಮುಂದೆ ಈ ರೀತಿ ಆಗಬಾರ್ದು ಅಂತ ನಾವು ಏನು ಮಾಡಿದ್ದೀವಿ, ಎಲ್ಲರದ್ದು ನಂಬರ್ಸ್ ಚೇಂಜ್ ಮಾಡಿದ್ದೀವಿ. ನಂಬರ್ ಚೇಂಜ್ ಮಾಡಿದ್ದೀವಿ ಅಂದರೆ ಯಾರು ಮಾಡ್ತಾಯಿದ್ದಾರೆ ಫುಲ್ ನಾವು ಸಿಸ್ಟಮ್ ಚೆಕ್ ಮಾಡಿದ್ದೀವಿ. ಯಾರ್ಯಾರ್ದು ನಂಬರ್ ಇರಬಾರ್ದು ಅಲ್ಲಿ ಅಥವಾ ಯಾರ್ಯಾರ್ದು ಹೊಸ ನಂಬರ್ ಇರಬೇಕು ಆ ನಂಬರ್ ಅಪ್ಡೇಷನ್ ಎಲ್ಲ ಮಾಡಿದ್ದೀವಿ. ಈಗ ಹೊಸ ಒಬ್ಬರು ಯಾರು ಬರ್ತಾರೆ ಅಥವಾ ಹೋಗ್ತಾರೆ ಅವ್ರದ್ದು ಅಪ್ಡೇಷನ್ ಟೈಮ್ ಟು ಟೈಮ್ ಆಗಬೇಕು ಅಂತಲೂ ನಾವು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅಂದರೆ ಮುಂದೆ ಈ ರೀತಿ ಆಗಲಾರ್ದೆ ನಾವು ನೋಡ್ಕೊಳ್ತೀವಿ. ಫೇಕ್ ಡಾಕ್ಯುಮೆಂಟ್ಗಳನ್ನ ಈ ಖಾತಾ ಕೊಟ್ಟರು ಅಥವಾ ಯಾರಾದರೂ ಬ್ರೋಕರ್ ಥರ ಕೆಲಸ ಹಿಡ್ಕೊಂಡು ಮಾಡಿ ಈ ಖಾತಾ ರಿಸೀವ್ ಮಾಡಿದ್ರು. ಸೊ ಸೈಡಿಗೆ ಅದು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಯಾಕಂದರೆ ಇದು ನಾವು ಮಾಡಲಾರ್ದೆ ಬಂದಿರೋದು ಅಪ್ಲಿಕೇಶನ್ಸ್ನ ನಾವು ನಲ್ಲಿಫೈ ಮಾಡಬೇಕಾಗಿತ್ತು, ಫಸ್ಟ್ ಮಾಡಿದ್ದೀವಿ. ಈಗ ಎರಡನೇ ಸ್ಟೆಪ್ ಏನಂದರೆ ಯಾರು ಕೊಟ್ಟಿದ್ರು, ಯಾರ ಕೈಯಲ್ಲಿ ಕೊಟ್ಟಿದ್ರು, ಅದು ಲೀಗಲ್ ಇತ್ತು ಅಥವಾ ಇಲ್ವಾ, ಅಥವಾ ಅದು ನಮ್ಮ ವ್ಯಾಪ್ತಿಯಲ್ಲಿನೇ ಬರೋದಿಲ್ಲ ಅಂಥ ಅಪ್ಲಿಕೇಶನ್ಸ್ ಇದ್ದಾವೆ ಅಥವಾ ಇಲ್ಲ ಅಂತ ನಾವು ಈಗ ಅದು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಇವು ಇಷ್ಟೇ. ಈಗ ಅವ್ರ ಎಲ್ಲ ಲಾಗಿನ್ಸ್ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. 87 ಅಪ್ಲಿಕೇಶನ್ಸ್ ಅಷ್ಟೇ. ಆ ನಂಬರ್ ಯಾರ್ದು ಅಂತ ಈಗ ನಾವು ಟ್ರೂಕಾಲರಲ್ಲಿ ಚೆಕ್ ಮಾಡಿದ್ದೀವಿ, ಅಲ್ಲಿ ಆಂಧ್ರದು ಅಡ್ರೆಸ್ ತೋರಿಸ್ತಾ ಇದೆ. ಬಟ್ ಆಂಧ್ರ ಇಲ್ಲಿ ಹತ್ತಿರ ಇರೋದರಿಂದ ನಮಗೇನು ಗೊತ್ತಿಲ್ಲ. ಅದಕ್ಕೆ ನಾವು ಇನ್ಕ್ವೈರಿ ಸಲುವಾಗಿ ಪೊಲೀಸ್ ಹತ್ರ ಆ ನಂಬರ್ನು ಕೊಟ್ಟಿದ್ದೀವಿ. ಅಂದರೆ ಯಾರು ಅಡ್ರೆಸ್ ಮೇಲೆ ಇದೆ ಅವರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಾವು ಕೇಳಿದರೆ ಈ ಟೆಲಿಕಾಮ್ ಏಜೆನ್ಸೀಸ್ ನಮಗೆ ಕೊಡೋದಿಲ್ಲ, ಬಟ್ ಇನ್ಕ್ವೈರಿ ಮಾಡುವಾಗ ಪೊಲೀಸರಿಗೆ ಅವರು ಕೊಡ್ತಾರೆ. ಹೌದು, ನಾನು ಅದೇ ಹೇಳ್ತಾ ಇದ್ದೀನಿ. ಆ ನಂಬರ್ ಯಾರು ಅದಕ್ಕೆ ಅವ್ರದ್ದು ಹೆಸರು ಹಾಕಿದ್ದೀವಿ. ಈ ಸಿಸ್ಟಮ್ ಏನಿದೆ ಆ ಸಿಸ್ಟಮಲ್ಲಿ ಅವ್ರದ್ದು ನಂಬರ್ ಇದೆ ಅಥವಾ ಇಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ. ಆ ನಂಬರ್ಗೆ OTP ಹೋಗಿತ್ತು, ಅದರ ಸಲುವಾಗಿ ಆ ನಂಬರನ್ನು ನಾವು ಸೇರಿದ್ದೀವಿ. ಹೌದು, ಯಾಕೆಂದರೆ ಸೊ ಅದಕ್ಕೆ ನಾವು ಏನು ಮಾಡಿದ್ದೀವಿ, ಆ ನಂಬರ್ ಸಿಸ್ಟಮಲ್ಲಿ ಹೆಂಗೆ ಬಂದಿತ್ತು, ಯಾರು ಆದೇಶ ಮೇಲೆ ಅಥವಾ ಹೇಗೆ ಬಂದಿತ್ತು ಅಂತಲೂ ನಾವು ಈಗ ಎಲ್ಲ ಹುಡುಕ್ತಾ ಇದ್ದೀವಿ. ಸಿಸ್ಟಮಲ್ಲಿನೇ ಇರಬಾರ್ದಾಗಿತ್ತು ನಂಬರ್. ಅದು ಆ ಸಿಸ್ಟಮಲ್ಲಿ ನಂಬರ್ ಹೆಂಗೆ ಬಂತು, ನಾವು ಸ್ವಲ್ಪ ಇನ್ಕ್ವೈರಿ ಮಾಡುವಾಗ ಟೆಕ್ನಿಕಲ್ ಸ್ವಲ್ಪ ಸಮಸ್ಯೆ ಬಂದಿತ್ತು. ನಾವು ಬ್ಯಾಂಗ್ಳೂರಲ್ಲಿ ಹೋದಾಗ ಆ ನಂಬರ್ ಹೆಂಗೆ ಒಳಗಡೆ ಬಂತು ಅಂತ ನೋಡಬೇಕಾದ್ರೆ ಇವ್ರದ್ದು ಒಂದು ಲಾಗಿನ್ ಇದೆ, ಆ ಲಾಗಿನ್ದು ಎಲ್ಲ ಬ್ಲ್ಯಾಂಕ್ ಬರ್ತಾಯಿದೆ.
ಆ ಟೆಕ್ನಿಕಲ್ ಸಮಸ್ಯೆಯಿಂದ ಬರ್ತಾ ಇದೆ ಅಂತ ಹೇಳಿದ ನಂತರ ನಾವು ಅದು ಸಾಲ್ವ್ ಮಾಡಿ ಅಂತ KMDSಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಇದರಲ್ಲಿ ಎರಡು ಹೇಳೋಕ್ಕಾಗಲ್ಲ, ಯಾಕೆಂದರೆ ಆ ಪರ್ಟಿಕ್ಯುಲರ್ ನಂಬರ್ ಯಾರ್ದು ಇದೆ ಅಂತ ಗೊತ್ತಾದರೆ ನಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಈಗ ಇನ್ಕ್ವೈರಿ ನಡೀತಾ ಇದೆ, ಅದರಲ್ಲಿ ಆ ನಂಬರ್ ಯಾರ್ದು ಅಂತ ಸಿಕ್ಕರೆ ಯಾರ ಹೆಸರು ಮೇಲೆ ಆ ಸಿಮ್ ಕಾರ್ಡ್ ಇದೆ ಅಂತ ಗೊತ್ತಾಗ್ತದೆ ನಮಗೆ. ಇಲ್ಲ, ನಾವು ತೆಗೆದಿದ್ದೀವಿ. ಇಲ್ಲ, ಸೊ ಒಬ್ಬರು ಈಗಾಗಲೇ ತೆಗ್ದಿರೋದು ಇದೆ, ಇನ್ನೊಬ್ಬರು ಈ ಬೆಳಕಿಗೆ ಬಂದ ನಂತರ ತೆಗೆದಿದ್ದೀವಿ. ನಮ್ಮ ಝೋನಲ್ ಕಮಿಷನರ್ಸ್ ಲಾಗಿನಲ್ಲಿ ರಾತ್ರಿ ಮೂವ್ಮೆಂಟ್ ಆಗಿ ಅವ್ರ ಲಾಗಿನಲ್ಲಿ ಕೆಲವೊಂದು ಹೊಸ ಅಪ್ಲಿಕೇಶನ್ಸ್ ಬಂದಿದ್ದಾವೆ. ರೆವಿನ್ಯೂ ಆಫೀಸರ್ಸ್ ಕೂಡ ಅವ್ರ ಲಾಗಿನ್ನಿಂದ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿದ ನಂತರ ಅವರೆಲ್ಲ ಚೆಕ್ ಮಾಡಿದ ನಂತರ ಗೊತ್ತಾಗಿದೆ ಈ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಸೊ ನಾವು ಏನು ಮಾಡಿದ್ದೀವಿ, ಫಸ್ಟು ಈ ಆಗಿರೋದು ಟ್ರಾನ್ಸಾಕ್ಷನ್ಸನ್ನ ನಾವು ನಲ್ಲಿಫೈ ಮಾಡಿದ್ದೀವಿ, ಅಂದರೆ ಕ್ಯಾನ್ಸಲ್ ಮಾಡಿದ್ದೀವಿ. ಈ ಖಾತಾ ಏನಾಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಎರಡನೇದು ನಾವು ಏನು ಮಾಡಿದ್ದೀವಿ, ಯಾಕಂದರೆ NIC ಮತ್ತು KMDS ಅಂದರೆ ಈ ಸಾಫ್ಟ್ವೇರ್ ಯಾರು ಓನರ್ಸ್ಗಿಂತ ಯಾರು ನಡೆಸ್ತಾ ಇದ್ದಾರೆ ಅವ್ರ ಜೊತೆ ನಾವು ಕೋಆರ್ಡಿನೇಷನ್ ಮಾಡಿ ಇಲ್ಲಿಂದ ನಾವು ಬ್ಯಾಂಗ್ಳೂರ್ ತಂಡ ಕಳಿಸಿ ಅವ್ರ ಕಡೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿ ನಾವು ಪಡ್ಕೊಂಡಿದ್ದೀವಿ. ಆ ಮಾಹಿತಿ ಪ್ರಕಾರ ನಮಗೆ ಹೆಂಗೆ ಗೊತ್ತಾಯಿತು, ಅದರಲ್ಲಿ ಒಂದು ನಂಬರ್ ಕಂಟಿನ್ಯೂಸ್ ಆಗಿ ಆ ನಂಬರ್ ಯೂಸ್ ಮಾಡಿದ್ದಾರೆ ಅಂತ. ಆ ನಂಬರ್ ನಾವು ಈ ಇದರಲ್ಲಿನೂ ಕೊಟ್ಟಿದ್ದೀವಿ, FIRಲ್ಲಿ ಏನಂತ ಆ ನಂಬರ್ ಬಳಕೆಯಿಂದ ಎಲ್ಲ ಇದು ಮಾಡಿದ್ದಾರೆ ಅಂತ. ಜೊತೆಗೆ ನಮಗೆ ಏನು ಗೊತ್ತಾಯಿತು, ಒಂದು OTP ಹೋಗಿದೆ ಪರ್ಟಿಕ್ಯುಲರ್ ನಂಬರ್ಗೆ. ಆ ನಂಬರ್ ಯಾರ್ದು ಅಂತ ನಾವು ಎಲ್ಲ ನೋಡಿದ ನಂತರ FIRಲ್ಲಿ 2 ಜನದ ಹೆಸರು ಏನು ಹಾಕಿದ್ದೀವಿ ಅದರಲ್ಲಿ ಅವ್ರದ್ದು ನಂಬರ್ ಇತ್ತು. ಆ ನಂಬರ್ಗೆ OTP ಹೋದ ನಂತರ OTP ಮುಖಾಂತರ ಸಿಸ್ಟಮಲ್ಲಿ ಚೇಂಜಸ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆ ಪ್ರಕಾರ ನಾವು ಎಲ್ಲ ಮಾಹಿತಿ ತಗೊಂಡು ವಿತ್ ಎಲ್ಲ IP ಅಡ್ರೆಸ್ ಮತ್ತು ಟ್ರಾನ್ಸಾಕ್ಷನ್ಸ್ ಯಾವಾಗ ಯಾವ ಅಕೌಂಟಿಂದ ಹೇಗೆ ಹೋಯಿತು ಅಂತ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ನಾವು ಪೊಲೀಸರಿಗೆ DC ರೆವೆನ್ಯೂ ಮುಖಾಂತರ FIR ಮಾಡಿಸಿ ಅದರಲ್ಲಿ ನಮಗೆ ಮೇಲ್ನೋಟಕ್ಕೆ ಯಾರ್ಯಾರ ಮೇಲೆ ಸಂಶಯ ಇದೆ ಅವ್ರದ್ದು ಹೆಸರು ಹಾಕಿ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು FIR ಮಾಡಿಸಿದ್ದೀವಿ. ನಾವು ನಮ್ಮ ಕಡೆಯಿಂದ ಪೂರ್ಣ ಸಹಕಾರ್ಯ ಮಾಡ್ತಾಯಿದ್ದೀವಿ ಪೊಲೀಸರ ಜೊತೆ. ಇದನ್ನು ನಾವು ಹೇಗೆ ಒಳಗೆ ಹಾಕ್ಬೋದು, ಯಾರು ತಪ್ಪಿಸ್ತರು ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೋದು. ಜೊತೆಗೆ ಮುಂದೆ ಈ ರೀತಿ ಆಗಬಾರ್ದು ಅಂತ ನಾವು ಏನು ಮಾಡಿದ್ದೀವಿ, ಎಲ್ಲರದ್ದು ನಂಬರ್ಸ್ ಚೇಂಜ್ ಮಾಡಿದ್ದೀವಿ. ನಂಬರ್ ಚೇಂಜ್ ಮಾಡಿದ್ದೀವಿ ಅಂದರೆ ಯಾರು ಮಾಡ್ತಾಯಿದ್ದಾರೆ ಫುಲ್ ನಾವು ಸಿಸ್ಟಮ್ ಚೆಕ್ ಮಾಡಿದ್ದೀವಿ. ಯಾರ್ಯಾರ್ದು ನಂಬರ್ ಇರಬಾರ್ದು ಅಲ್ಲಿ ಅಥವಾ ಯಾರ್ಯಾರ್ದು ಹೊಸ ನಂಬರ್ ಇರಬೇಕು ಆ ನಂಬರ್ ಅಪ್ಡೇಷನ್ ಎಲ್ಲ ಮಾಡಿದ್ದೀವಿ. ಈಗ ಹೊಸ ಒಬ್ಬರು ಯಾರು ಬರ್ತಾರೆ ಅಥವಾ ಹೋಗ್ತಾರೆ ಅವ್ರದ್ದು ಅಪ್ಡೇಷನ್ ಟೈಮ್ ಟು ಟೈಮ್ ಆಗಬೇಕು ಅಂತಲೂ ನಾವು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅಂದರೆ ಮುಂದೆ ಈ ರೀತಿ ಆಗಲಾರ್ದೆ ನಾವು ನೋಡ್ಕೊಳ್ತೀವಿ. ಫೇಕ್ ಡಾಕ್ಯುಮೆಂಟ್ಗಳನ್ನ ಈ ಖಾತಾ ಕೊಟ್ಟರು ಅಥವಾ ಯಾರಾದರೂ ಅವರು ಬ್ರೋಕರ್ ಥರ ಕೆಲಸ ಹಿಡ್ಕೊಂಡು ಮಾಡಿ ಈ ಖಾತಾ ರಿಸೀವ್ ಮಾಡಿದ್ರು. ಸೊ ಸೈಡಿಗೆ ಅದು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಯಾಕಂದರೆ ಇದು ನಾವು ಮಾಡಲಾರ್ದೆ ಬಂದಿರೋದು ಅಪ್ಲಿಕೇಶನ್ಸ್ನ ನಾವು ನಲ್ಲಿಫೈ ಮಾಡಬೇಕಾಗಿತ್ತು, ಫಸ್ಟ್ ಮಾಡಿದ್ದೀವಿ. ಈಗ ಎರಡನೇ ಸ್ಟೆಪ್ ಏನಂದರೆ ಯಾರು ಕೊಟ್ಟಿದ್ರು, ಯಾರ ಕೈಯಲ್ಲಿ ಕೊಟ್ಟಿದ್ರು, ಅದು ಲೀಗಲ್ ಇತ್ತು ಅಥವಾ ಇಲ್ವಾ, ಅಥವಾ ಅದು ನಮ್ಮ ವ್ಯಾಪ್ತಿಯಲ್ಲಿನೇ ಬರೋದಿಲ್ಲ ಅಂಥ ಅಪ್ಲಿಕೇಶನ್ಸ್ ಇದ್ದಾವೆ ಅಥವಾ ಇಲ್ಲ ಅಂತ ನಾವು ಈಗ ಅದು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಇಷ್ಟೇ, ಈಗ ಅವ್ರ ಎಲ್ಲ ಲಾಗಿನ್ಸ್ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. 87 ಅಪ್ಲಿಕೇಶನ್ಸ್ ಅಷ್ಟೇ. ಆ ನಂಬರ್ ಯಾರ್ದು ಅಂತ ಈಗ ನಾವು ಟ್ರೂಕಾಲರಲ್ಲಿ ಚೆಕ್ ಮಾಡಿದ್ದೀವಿ, ಅಲ್ಲಿ ಆಂಧ್ರದು ಅಡ್ರೆಸ್ ತೋರಿಸ್ತಾ ಇದೆ. ಬಟ್ ಆಂಧ್ರ ಇಲ್ಲಿ ಹತ್ತಿರ ಇರೋದರಿಂದ ನಮಗೇನು ಗೊತ್ತಿಲ್ಲ. ಅದಕ್ಕೆ ನಾವು ಇನ್ಕ್ವೈರಿ ಸಲುವಾಗಿ ಪೊಲೀಸ್ ಹತ್ರ ಆ ನಂಬರ್ನು ಕೊಟ್ಟಿದ್ದೀವಿ. ಅಂದರೆ ಯಾರು ಅಡ್ರೆಸ್ ಮೇಲೆ ಇದೆ ಅವರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಾವು ಕೇಳಿದರೆ ಈ ಟೆಲಿಕಾಮ್ ಏಜೆನ್ಸೀಸ್ ನಮಗೆ ಕೊಡೋದಿಲ್ಲ, ಬಟ್ ಇನ್ಕ್ವೈರಿ ಮಾಡುವಾಗ ಪೊಲೀಸರಿಗೆ ಅವರು ಕೊಡ್ತಾರೆ. ಹೌದು, ನಾನು ಅದೇ ಹೇಳ್ತಾ ಇದ್ದೀನಿ. ಆ ನಂಬರ್ ಅದಕ್ಕೆ ಅವ್ರದ್ದು ಹೆಸರು ಹಾಕಿದ್ದೀವಿ. ಈ ಸಿಸ್ಟಮ್ ಏನಿದೆ ಆ ಸಿಸ್ಟಮಲ್ಲಿ ಅವ್ರದ್ದು ನಂಬರ್ ಇದೆ ಅಥವಾ ಇಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ.
ಆ ನಂಬರ್ಗೆ ಒ ಟಿ ಪಿ ಹೋಗಿತ್ತು, ಅದರ ಸಲುವಾಗಿ ಆ ನಂಬರನ್ನು ನಾವು ಸೇರಿದ್ದೀವಿ. ಬಟ್ ಈ ರೀತಿಯಾಗಿ ದೊಡ್ಡ ಮಟ್ಟದ ಅಲ್ಲಿಂದ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲಲ್ಲ. ಹೌದು, ಯಾಕೆಂದರೆ 24 ಏಪ್ರಿಲ್ ಆಗಿರುವಂಥದ್ದು 25th ಮೇಗೆ ಇದಾಗಿರುವಂಥದ್ದು. ಸೊ ಅದಕ್ಕೆ ನಾವು ಏನು ಮಾಡಿದ್ದೀವಿ, ಆ ನಂಬರ್ ಸಿಸ್ಟಮಲ್ಲಿ ಹೆಂಗೆ ಬಂದಿತ್ತು, ಯಾರು ಆದೇಶ ಮೇಲೆ ಅಥವಾ ಹೇಗೆ ಬಂದಿತ್ತು ಅಂತಲೂ ನಾವು ಈಗ ಎಲ್ಲ ಹುಡುಕ್ತಾ ಇದ್ದೀವಿ. ಸಿಸ್ಟಮಲ್ಲಿನೇ ಇರಬಾರ್ದಾಗಿತ್ತು ನಂಬರ್. ಅದು ಆ ಸಿಸ್ಟಮಲ್ಲಿ ನಂಬರ್ ಹೆಂಗೆ ಬಂತು, ನಾವು ಸ್ವಲ್ಪ ಇನ್ಕ್ವೈರಿ ಮಾಡುವಾಗ ಟೆಕ್ನಿಕಲ್ ಸ್ವಲ್ಪ ಸಮಸ್ಯೆ ಬಂದಿತ್ತು. ನಾವು ಬ್ಯಾಂಗ್ಳೂರಲ್ಲಿ ಹೋದಾಗ ಆ ನಂಬರ್ ಹೆಂಗೆ ಒಳಗಡೆ ಬಂತು ಅಂತ ನೋಡಬೇಕಾದ್ರೆ ಇವ್ರದ್ದು ಒಂದು ಲಾಗಿನ್ ಇದೆ, ಆ ಲಾಗಿನ್ದು ಎಲ್ಲ ಬ್ಲ್ಯಾಂಕ್ ಬರ್ತಾಯಿದೆ. ಆ ಟೆಕ್ನಿಕಲ್ ಸಮಸ್ಯೆಯಿಂದ ಬರ್ತಾಯಿದೆ ಅಂತ ಹೇಳಿದ ನಂತರ ನಾವು ಅದು ಸಾಲ್ವ್ ಮಾಡಿ ಅಂತ KMDSಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಎರಡು ಥರ, ಒಂದು ಯೂಸರ್ ಬೇರೆ ಒಂದು ಅಡ್ಮಿನ್ ಬೇರೆ ಇರೋದು ಸರ್ ಹೀಗೆ. ಸೊ ಈ ಪರ್ಟಿಕ್ಯುಲರ್ ಇದರಲ್ಲಿ ಎರಡು ಹೇಳೋಕ್ಕಾಗಲ್ಲ, ಯಾಕೆಂದರೆ ಆ ನಂಬರ್ ಪರ್ಟಿಕ್ಯುಲರ್ ನಂಬರ್ ಯಾರ್ದು ಇದೆ ಅಂತ ಗೊತ್ತಾದರೆ ನಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಈಗ ಇನ್ಕ್ವೈರಿ ನಡೀತಾ ಇದೆ, ಅದರಲ್ಲಿ ಆ ನಂಬರ್ ಯಾರ್ದು ಅಂತ ಸಿಕ್ಕರೆ ಯಾರ ಹೆಸರು ಮೇಲೆ ಆ ಸಿಮ್ ಕಾರ್ಡ್ ಇದೆ ಅಂತ ಗೊತ್ತಾಗ್ತದೆ ನಮಗೆ. ಇವರಿಬ್ಬರು ಈಗ ಪ್ರೆಸೆಂಟ್ ನಿಮ್ಮಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಸರ್? FIR ಅಲ್ಲಿ ಕೊಟ್ಟಿರೋ ಹೆಸರು ಯಾರು? ಇಲ್ಲ, ಇಬ್ರು ನಾವು ತೆಗೆದಿದ್ದೀವಿ. ಅಲ್ಲ, ಅಂದರೆ ಈ ಕೇಸ್ ಬೆಳಕಿಗೆ ಬಂದ ಮೇಲೆ ತೆಗೆದಿರೋದು? ಇಲ್ಲ. ಸೊ ಒಬ್ಬರು ಈಗಾಗಲೇ ತೆಗ್ದಿರೋದು ಇದೆ, ಇನ್ನೊಬ್ಬರು ಈ ಬೆಳಕಿಗೆ ಬಂದ ನಂತರ ತೆಗೆದಿದ್ದೀವಿ.